ರಾಜ್ಯದಲ್ಲಿ ನಕ್ಸಲಿಸಮನ್ನು ತೊಲಗಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿತ್ತು. ಮುಖ್ಯಮಂತ್ರಿಗಳ ಮುಂದೆಯೇ ಅಷ್ಟು ನಕ್ಸಲೀಯರು ಶರಣಾಗತಿಯಾಗಿದ್ದರು ನಕ್ಸಲಿಸಮನ್ನು ಬಿಟ್ಟು. ಆ ನಕ್ಸಲೀಯರು ಇದೀಗ 5 ದಿನ ಖಾಕಿ ಕಸ್ಟಡಿಗೆ ನೀಡಲಾಗಿದೆ. ಅವರನ್ನು ಮಾಜಿ ನಕ್ಸಲರು ಅಂತ ಅನ್ನುವಂಥ ಕಾಲ ಈಗಲೇ ಅದು ಸೂಕ್ತ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ನಕ್ಸಲೀಯ ಚಟುವಟಿಕೆಯಲ್ಲಿದ್ದಾಗ ಅವರನ್ನು ನಕ್ಸಲರು ಅಂತ ಕರೆದ್ರೆ ಅದಕ್ಕೆ ಸೂಕ್ತ ಅಂತ ಅನ್ನಿಸ್ತಾ ಇತ್ತು. ಇದೀಗ ಅವರನ್ನು ಶರಣಾಗಿದ್ದಾರೆ. ಶಸ್ತ್ರಸಜ್ಜಿತ ಹೋರಾಟಕ್ಕೆ ಗುಡ್ ಬೈ ಹೇಳಿ ಇದೀಗ ಮಾಧ್ಯಮಕ್ಕೆ ಅಂದರೆ ಒಂದು ರೀತಿ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಈ ಮುಖ್ಯವಾಹಿನಿಗೆ ಬಂದ ನಂತರವೂ ಕೂಡ ಅವರನ್ನು ಮಾಜಿ ನಕ್ಸಲರು ಅಂತ ಕರಿಬೇಕಾ ನಕ್ಸಲರು ಅಂತ ಕರಿಬೇಕನ್ನುವ ಈಗ ಜಿಜ್ಞಾಸೆ ಕಾಡುತ್ತೆ. ಬಟ್ ಓಕೆ, ಅದನ್ನು ಆಮೇಲೆ ಯೋಚನೆ ಮಾಡೋಣ. ಸದ್ಯಕ್ಕೆ ಅವರನ್ನು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 6 ನಕ್ಸಲರಲ್ಲಿ 4 ಜನ ಕಾರ್ಕಳ ಪೊಲೀಸರ ವಶಕ್ಕೆ ಕೊಡಲಾಗಿದೆ. ಉಡುಪಿಯ ಕಾರ್ಕಳದ JMFC ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ. ಮಾರಪ್ಪ, ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ ಈ 4 ಜನರನ್ನು ವಶಕ್ಕೆ ನೀಡಲಾಗಿದೆ. ಕಾರ್ಕಳ ಮತ್ತು ಹೆಬ್ರಿ ತಾಲೂಕಿನಲ್ಲಿ ನಡೆದಂಥ 15 ಪ್ರಕರಣಗಳ ಕುರಿತಂತೆ ತನಿಖೆ ಮಾಡುವಂಥ ಅವಶ್ಯಕತೆ ಇರೋ ಕಾರಣಕ್ಕಾಗಿ ಅವರನ್ನು ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ. ತನಿಖಾ ದೃಷ್ಟಿಯಿಂದ ನಕ್ಸಲರನ್ನು ವಶಕ್ಕೆ ಕೇಳಿದ್ರು ಕಾರ್ಕಳ ಪೊಲೀಸರು. 5 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿದೆ ಕೋರ್ಟ್. ಯಾಕೆಂತ ಹೇಳಿದ್ರೆ ಶಸ್ತ್ರಸಜ್ಜಿತ ಹೋರಾಟದ ಆ ಸಂದರ್ಭದಲ್ಲಿ ಕೆಲವಷ್ಟು ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದಾರೆ. ಆ ಪ್ರಕರಣಗಳನ್ನು ತನಿಖೆ ಮಾಡಬೇಕಾಗತ್ತೆ. ಈಗ ಆಲ್ರೆಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು, ಜುಡಿಷಿಯಲ್ ಕಸ್ಟಡಿಗೆ ವಹಿಸಲಾಗಿತ್ತು ಶರಣಾಗತಿ ಆದ ನಂತರದಲ್ಲಿ. ಬಟ್ ಆ ಕಾನೂನು ಪ್ರಕ್ರಿಯೆಗಳಿಗೆ ಅವರನ್ನು ಒಳಪಡಿಸಬೇಕಾಗತ್ತೆ. ಸರ್ಕಾರ ಕೆಲವಷ್ಟು ಪ್ಯಾಕೇಜನ್ನು ಘೋಷಣೆ ಮಾಡಿ ಅವರ ಪುನರ್ವಸತಿಗಾಗಿ ಕೆಲವಷ್ಟು ಯೋಜನೆಗಳನ್ನು ರೂಪಿಸಿದರೆ ಹಾಗಂದ ಮಾತ್ರಕ್ಕೆ ಅವರು ಶರಣಾಗಿದ್ದಾರೆ ಎಂದ ಮಾತ್ರಕ್ಕಾಗಿ ಅವರು ಈ ಹಿಂದೆ ಮಾಡಿದ್ದಂಥ ಎಲ್ಲವನ್ನೂ ಕೂಡ ಮನ್ನಾ ಮಾಡ್ತೀವಿ ಅಥವಾ ಅದೆಲ್ಲವನ್ನೂ ಕೂಡ ಕ್ಷಮಾಪಣೆ ಮಾಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಅದರ ಬಗ್ಗೆಯೂ ಕೂಡ ಕಾನೂನಿನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಈ ಕ್ರಮ ಆಗಿದೆ ಅಂತ ಭಾವಿಸಬೇಕಾಗುತ್ತೆ. ಕೋರ್ಟ್ ಇದೀಗ ಆದೇಶವನ್ನು ಮಾಡಿದೆ. ಆ ಶರಣಾಗತಿ ಹೊಂದಿದ್ದಂಥ ನಕ್ಸಲೀಯರನ್ನು ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಪೊಲೀಸರು ಅವರನ್ನು ಕಸ್ಟಡಿಗೆ ತೆಗೆದುಕೊಂಡು ಈ ಹಿಂದೆ ದಾಖಲಾಗಿದ್ದಂಥ ಅಥವಾ ಅವರ ವಿರುದ್ಧ ಆರೋಪಗಳಿರುವಂಥ ಪ್ರಕರಣಗಳನ್ನು ತನಿಖೆಗೆ ವಹಿಸುವಂಥ, ಅವರಿಂದ ಮಾಹಿತಿಗಳನ್ನು ಇಂಟ್ರಾಗೇಷನ್ ಮಾಡುವಂಥ ರೀತಿಯಲ್ಲಿ ಅಥವಾ ತನಿಖೆಯನ್ನು ಮಾಡುವ ಕಾರಣಕ್ಕಾಗಿ ಪೊಲೀಸರು ಕೇಳಿದ್ರು. ಇದೀಗ ಜುಡಿಷಿಯಲ್ ಕಸ್ಟಡಿಯಿಂದ ಪೊಲೀಸ್ ಕಸ್ಟಡಿಗೆ ಅವರನ್ನು ವಹಿಸಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಶರಣಾಗಿದ್ದಾರೆ, ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡಿದೆ, ಮುಖ್ಯಮಂತ್ರಿಗಳೇ ಅವರನ್ನು ಮುಖ್ಯವಾಹಿನಿಗೆ ಸೇರ್ಪಡೆ ಮಾಡಿದ್ದಾರೆ. ಹಾಗಿಂದ ಮಾತ್ರಕ್ಕೆ ಹಿಂದಿನ ಪ್ರಕರಣಗಳೆಲ್ಲ ಹಾಗೆ ಖುಲಾಸೆ ಮಾಡೋಕ್ಕಾಗೋದಿಲ್ಲ. ತನಿಖೆಯ ಭಾಗವಾಗಿ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಏನೆಲ್ಲ ಪ್ರಕರಣಗಳು ಇವರ ಮೇಲಿದೆ? ನಿಜಕ್ಕೂ ಕೂಡ ದಶರಥ್, ಏನೋ ಕಾರ್ಕಳ ಮತ್ತು ಹೆಬ್ರಿ ತಾಲೂಕಿನಲ್ಲಿ ನಡೆದಂತಹ ಒಂದೊಂದಿಷ್ಟು ನಕ್ಸಲ್ ಚಟುವಟಿಕೆಗಳು, ಈಗ 4 ನಕ್ಸಲರು ಏನು ಶರಣಾಗಿದ್ದರು, ಇಡೀ ದೇಶವ್ಯಾಪಿಯಾಗಿ ಬಹಳಷ್ಟು ಚರ್ಚೆ ಕಾರಣವಾಗಿದ್ದಂತಹ ಒಂದು ಘಟನೆ. ಆದರೆ ಈ 4 ನಕ್ಸಲರು ಏನಿದ್ದಾರೆ ಪ್ರಾರಂಭಿಕ ಹಂತದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಂತ ಪ್ರದೇಶ ಅದು ಕಾರ್ಕಳ ಮತ್ತು ಹೆಬ್ರಿ ತಾಲೂಕು. ಹೆಬ್ರಿ ಮತ್ತು ಕಾರ್ಕಳ ತಾಲೂಕಿನಲ್ಲೇ ಸಾಕಷ್ಟು ಈ ರೀತಿಯ ಘಟನೆಗಳು ನಡೆದಿತ್ತು ನಕ್ಸಲಿಸಂಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಅಲ್ಲಿ ಸುಮಾರು 15ಕ್ಕೂ ಅಧಿಕ ಪ್ರಕರಣಗಳು ಇವರ ಮೇಲೆ ದಾಖಲಾಗಿತ್ತು. ಏನು 4 ನಕ್ಸಲರು ಶರಣಾಗಿದ್ರು, ಮಾರಪ್ಪ ಆಗಿರ್ಬೋದು, ಮುಂಡಗಾರು ಲತಾ ಆಗಿರ್ಬೋದು, ವನಜಾಕ್ಷಿ ಆಗಿರ್ಬೋದು ಮತ್ತು ಸುಂದರಿ. ಹಾಗಾಗಿ ಇವರೀಗ ಶರಣಾದ್ರೂ ಕೂಡ ಕಾರ್ಕಳ ಪೊಲೀಸರು ಇವರನ್ನ ಒಂದು ತನಿಖೆಯ ದೃಷ್ಟಿಕೋನದಲ್ಲಿ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ಮಾಡಿದ್ರು. ಕಾರ್ಕಳ JMFC ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ಮಾಡಿದ್ರು, ಇವರನ್ನ ಕಸ್ಟಡಿ ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ. ಹಾಗಾಗಿ ಈಗ JMFC ಕೋರ್ಟ್ ಕೂಡ ಇದಕ್ಕೊಂದು ಆದೇಶವನ್ನ ನೀಡಿರುವಂತದ್ದು. 5 ದಿನಗಳ ಕಾಲ ಇವರನ್ನ ಈಗ ಪೊಲೀಸ್ ಕಸ್ಟಡಿಗೆ ಕಾರ್ಕಳ JMFC ಕೋರ್ಟ್ ಸದ್ಯ ನೀಡಿರುವಂತದ್ದು ಆದೇಶ. ಹೀಗಾಗಿ ಆ ಕಾರ್ಕಳ ಪೊಲೀಸರು ಇವರನ್ನ ವಶಕ್ಕೆ ಪಡೆದಿದ್ದಾರೆ. ಏನೊಂದು 10ಕ್ಕೂ ಅಧಿಕ ಪ್ರಕರಣಗಳು, 15 ಪ್ರಕರಣ ಏನು ದಾಖಲಾಗಿತ್ತು. ಈ ಕುರಿತು ಇನ್ನು ಮುಂದಕ್ಕೆ ತನಿಖೆ ಸಾಗುವಂತ ಸಾಧ್ಯತೆಗಳು ಇದೆ ದಶರಥ್. ಎಸ್, ಥ್ಯಾಂಕ್ ಯು ಆದಿತ್ಯ.